ಕಠಿಣ ಆರಂಭ. ಐಗುಪ್ತದ ದಾಸತ್ವದಲ್ಲಿರುವ ಇಸ್ರಾಯೇಲರನ್ನ ಬಿಡಿಸಿಕೊಂಡು ಬರಲು ದೇವರು ಮೋಶೆಯನ್ನ ಐಗುಪ್ತಕ್ಕೆ ಕಳಿಸುವವನಾಗಿದ್ದಾನೆ. ಮೋಶೆ ಐಗುಪ್ತಕ್ಕೆ ಹೋಗಿ ಮಾಡಿದ ಕಾರ್ಯಗಳೇನು, ಅದಕ್ಕೆ ಫರೋಹನ ಉತ್ತರವೇನು ಎಂಬುದನ್ನು ನೋಡುವುದಾದರೆ ವಿಮೋಚನ ಕಾಂಡ 5ನೇ ಅಧ್ಯಾಯ 1ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ. ಮೋಶೆ ಫರೋಹನ ಬಳಿಗೆ ಬಂದು ಇಸ್ರಾಯೇಲ್ ಜನರು ಅರಣ್ಯದಲ್ಲಿ ಹೋಗಿ ಜಾತ್ರೆ ಅಂದರೆ ದೇವರನ್ನ ಆರಾಧನೆ ಮಾಡಲು ಅವರನ್ನ ಕಳಿಸಿಕೊಡಬೇಕೆಂಬುದಾಗಿ ಅಪ್ಪಣೆ ನೀಡಬೇಕು ಎಂದು ಕೇಳಿಕೊಳ್ಳುವವನಾಗಿದ್ದಾನೆ. ಇದಕ್ಕೆ ಫರೋಹನು ವಿಮೋಚನ ಕಾಂಡ 5ನೇ ಅಧ್ಯಾಯ 2ನೇ ವಚನದಲ್ಲಿ, ಯೆಹೋವನೆಂಬುವವನು ಯಾರು? ನಾನು ಅವನ ಮಾತನ್ನ ಕೇಳಿ ಇಸ್ರಾಯೇಲರನ್ನ ಹೋಗುಗೊಡಿಸುವುದು ಯಾಕೆ? ಯೆಹೋವನು ಯಾರು ನನಗೆ ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಎಂಬುದಾಗಿ ಹೇಳುವವನಾಗಿದ್ದಾನೆ. ಇಲ್ಲಿ ಫರೋಹ ನಿನ್ನ ದೇವರು ಯಾರು ನನಗೆ ಗೊತ್ತಿಲ್ಲ ಎಂದು ಹೇಳುವುದು ಮಾತ್ರವಲ್ಲದೆ ಜನರು ಮೋಶೆ ಆರೋನನ ಮಾತಿಗೆ ಕಿವಿಗೊಟ್ಟು ಜನರು ಅವರ ಕೆಲಸದಿಂದ ವಿಶ್ರಾಂತಿ ತೆಗೆದುಕೊಳ್ಳದಂತೆ ಅಲ್ಲಿದ್ದ ಅಧಿಕಾರಿಗಳಿಗೂ ಮೇಷ್ಟ್ರಿಗಳಿಗೂ ಇಸ್ರಾಯೇಲ್ ಜನರು ಹುಲ್ಲನ್ನು ಅವರೇ ತಂದು ಇಟ್ಟಿಗೆಯನ್ನು ಅವರೇ ಮಾಡಿ ಸರಿಯಾಗಿ ಇಟ್ಟಿಗೆ ಲೆಕ್ಕವನ್ನ ಒಪ್ಪಿಸಬೇಕೆಂದು ಕಠಿಣವಾದಂತಹ ಆಜ್ಞೆಯನ್ನ ಮಾಡುವವನಾಗಿದ್ದಾನೆ. ಇಲ್ಲಿ ಇಸ್ರಾಯೇಲ್ ಜನರು ವಿಶ್ರಾಂತಿ ಇಲ್ಲದೆ ಕೆಲಸವನ್ನ ಮಾಡುವವರಾಗಿದ್ದರು. ಆದರೆ ಮೋಶೆ ಇಸ್ರಾಯೇಲ್ ಜನರಿಗೆ 6 ದಿನ ದೇವರು ಕೆಲಸವನ್ನ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡಂತೆ 7ನೇ ದಿನ ಸಬ್ಬತ್ ದಿನ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ಹೇಳಿದ ನಿಮಿತ್ತವಾಗಿ ವಿಮೋಚನ ಕಾಂಡ 15ನೇ ಅಧ್ಯಾಯ 17ನೇ ವಚನದಲ್ಲಿ, ನೀವು ಬಹಳ ಮೈಗಳ್ಳರು, ನಾವು ಹೋಗಿ ಯೆಹೋವನಿಗೆ ಯಜ್ಞ ಮಾಡಿ ಬರಬೇಕೆನ್ನುವುದಕ್ಕೆ ಇದೇ ಕಾರಣ. ಕೆಲಸಕ್ಕೆ ನಡೆಯಿರಿ, ನಿಮಗೆ ಹುಲ್ಲನ್ನ ಕೊಡುವುದಿಲ್ಲ, ಆದರೂ ಇಟ್ಟಿಗೆಗೆ ಲೆಕ್ಕವನ್ನ ತಪ್ಪದೆ ಒಪ್ಪಿಸಬೇಕು ಎಂಬುದಾಗಿ ಹೇಳುವವನಾಗಿದ್ದಾನೆ. ಫರೋಹನು ಅವರಿಗೆ ವಿಶ್ರಾಂತಿ ನೀಡದಂತೆ ಕಠಿಣ ಕೆಲಸವನ್ನ ಮಾಡಲು ಆಜ್ಞಾಪಿಸುವವನಾಗಿದ್ದಾನೆ. ಯಾವ ಇಸ್ರಾಯೇಲ್ ಜನರು ದೇವರು ನೀಡಿದ ಆಜ್ಞೆಯನ್ನ ತಿರಸ್ಕರಿಸಲು ಆರಂಭಿಸಿದರೋ ಆವಾಗ ಅವರು ಐಗುಪ್ತದಲ್ಲಿಯೇ ದಾಸರಾಗಿ ಇರಬೇಕಾಗಿತ್ತು. ಇಲ್ಲಿ ಮೋಶೆ ಇಸ್ರಾಯೇಲ್ ಜನರಿಗೆ 7ನೇ ದಿನ ಸಬ್ಬತ್ತಿನ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂಬುದಾಗಿ ಹೇಳುವವನಾಗಿದ್ದಾನೆ. ಆದರೆ ಇಸ್ರಾಯೇಲ್ ಜನರು ವಿಮೋಚನ ಕಾಂಡ 5ನೇ ಅಧ್ಯಾಯ 21ನೇ ವಚನದಲ್ಲಿ, ಫರೋಹನು ಅವನ ಸೇವಕರು ನಮ್ಮನ್ನ ನೋಡಿ ಏಸಿಕೊಳ್ಳುವಂತೆ ನೀವು ಮಾಡಿದ್ದೀರಿ, ನಮ್ಮನ್ನ ಸಂಹಾರ ಮಾಡುವುದಕ್ಕೆ ಅವರ ಕೈಗೆ ಕತ್ತಿಯನ್ನು ಕೊಟ್ಟ ಹಾಗಾಯಿತು. ಯೆಹೋವನು ನಿಮ್ಮ ತಪ್ಪನ್ನ ವಿಚಾರಿಸಿ ತಕ್ಕ ಶಿಕ್ಷೆಯನ್ನು ವಿಧಿಸಲಿ ಎಂದು ಹೇಳುವವರಾಗಿದ್ದಾರೆ. ಹೀಗೆ ಮೋಶೆಗೆ ವಿರುದ್ಧವಾಗಿ ನಿನ್ನಿಂದಲೇ ನಮಗೆ ಈ ರೀತಿಯಾದಂತಹ ಕಷ್ಟಗಳು ಎಂದು ಹೇಳುವವರಾಗಿದ್ದಾರೆ. ಆಗ ಮೋಶೆ, ದೇವರು ಈಗಾಗಲೇ ವಿಮೋಚನ ಕಾಂಡ 4ನೇ ಅಧ್ಯಾಯ 21ನೇ ವಚನದಲ್ಲಿ, ನಾನು ಫರೋಹನ ಹೃದಯವನ್ನ ಕಠಿಣ ಮಾಡುತ್ತೇನೆ, ಆತನು ಅವರನ್ನ ಹೋಗಗೊಡಿಸುವುದಿಲ್ಲ ಎಂದು ಹೇಳಿದಾಗಿಯೂ ಸಹ ದೇವರ ಮುಂದೆ ಬಂದು, ದೇವರೇ ನಿನ್ನ ಹೆಸರಿನಲ್ಲಿ ನಾನು ಮಾತನಾಡಿದೆ, ಆದರೂ ಈ ಜನರಿಗೆ ಯಾಕೆ ಇಷ್ಟೊಂದು ಕಷ್ಟ ಎಂಬುದಾಗಿ ಪ್ರಾರ್ಥನೆ ಮಾಡುವವನಾಗಿದ್ದಾನೆ. ಈಗ ದೇವರು ಮೋಶೆಗೆ ವಿಮೋಚನ ಕಾಂಡ 6ನೇ ಅಧ್ಯಾಯ 1ರಿಂದ 8ರ ತನಕ ಓದುವುದಾದರೆ ಇಲ್ಲಿ ಕೆಲವೊಂದು ವಿಷಯಗಳನ್ನ ಅವನಿಗೆ ತಿಳಿಯಪಡಿಸುವವನಾಗಿದ್ದಾನೆ. ಅದೇನೆಂದರೆ, ಈ ಹಿಂದೆ ನಮ್ಮ ಪಿತೃಗಳಾದ ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಸರ್ವಶಕ್ತನಾದಂಥ ದೇವರಾಗಿ ಕಾಣಿಸಿಕೊಂಡ ಅದೇ ದೇವರು ಈಗ ಯೆಹೋವ ಎನ್ನುವ ಹೆಸರಿನಿಂದ ಅವರಿಗೆ ಕಾಣಿಸಿಕೊಂಡು ಅವರನ್ನ ತನ್ನ ಭುಜ ಬಲದಿಂದ ಬಿಡುಗಡೆ ಮಾಡುತ್ತೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಮಾತ್ರವಲ್ಲದೆ ನಮ್ಮ ಪಿತೃಗಳಾದ ಅಬ್ರಹಾಮ, ಈಸಾಕ, ಯಾಕೋಬನ ಜೊತೆ ಒಡಂಬಡಿಕೆ ಮಾಡಿಕೊಂಡಂತೆ ಇಸ್ರಾಯೇಲ್ ಜನರ ಗೋಳಾಟವನ್ನ ನೋಡಿ ಅವರಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶಕ್ಕೆ ನಡೆಸುತ್ತೇನೆ, ಆಗ ನೀವು ನಾನೇ ನಿಮ್ಮ ದೇವರೆಂದು ತಿಳಿದುಕೊಳ್ಳುವಿರಿ ಎಂಬುದಾಗಿ ಹೇಳುವವನಾಗಿದ್ದಾನೆ. ಈ ರೀತಿಯ ವಾಗ್ದಾನದೊಂದಿಗೆ ದೇವರು ಮೋಶೆಯನ್ನ ಬಲಪಡಿಸುವವನಾಗಿದ್ದಾನೆ. ಆದರೆ ಮೋಶೆ ಜನಗಳ ಬಳಿಗೆ ಹೋದಾಗ ವಿಮೋಚನ ಕಾಂಡ 6ನೇ ಅಧ್ಯಾಯ 9ನೇ ವಚನವನ್ನು ಓದುವುದಾದರೆ, ಮೋಶೆ ಈ ಮಾತುಗಳನ್ನು ಇಸ್ರಾಯೇಲರಿಗೆ ತಿಳಿಸಿದನು, ಆದರೂ ಅವರು ಮನಸ್ಸು ಕುಗ್ಗಿ ಓದುವುದರಿಂದಲೂ ಕಠಿಣವಾಗಿ ಸೇವೆ ಮಾಡಬೇಕಾದದ್ದರಿಂದಲೂ ಅವರು ಅವನ ಮಾತಿಗೆ ಕಿವಿಗೊಡಲೇ ಇಲ್ಲ ಎಂಬುದಾಗಿ ತಿಳಿಸುತ್ತದೆ. ಆಗ ದೇವರು ಇಸ್ರಾಯೇಲ್ ಜನರನ್ನ ಬಿಟ್ಟು ಫರೋಹನ ಬಳಿಗೆ ಹೋಗು ಎಂಬುದಾಗಿ ಹೇಳಿದಾಗ ವಿಮೋಚನ ಕಾಂಡ 6ನೇ ಅಧ್ಯಾಯ 12ನೇ ವಚನ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೆ ಮೋಶೆ ಯೆಹೋವನ ಸನ್ನಿಧಿಯಲ್ಲಿ, ಹೀಗೋ ಇಸ್ರಾಯೇಲರೇ ನನ್ನ ಮಾತನ್ನ ಕೇಳಲಿಲ್ಲ, ಫರೋಹನು ಕಿವಿಗೊಟ್ಟನೇ, ನಾನು ಮಾತನಾಡುವುದರಲ್ಲಿ ಜಾಣನಲ್ಲ ಎಂಬುದಾಗಿ ಹೇಳುವವನಾಗಿದ್ದಾನೆ. ಯಾಕೆಂದರೆ ಮೋಶೆ ಈಗಾಗಲೇ ಐಗುಪ್ತ ಭಾಷೆಯನ್ನ ಮರೆತು ಬಿಟ್ಟ ಕಾರಣದಿಂದಲೂ ಮತ್ತು ತುಂಬಾ ಬಳಲಿ ಹೋದ ಕಾರಣದಿಂದಲೂ ಈ ರೀತಿಯಾಗಿ ನಾನು ಮಾತನಾಡುವುದರಲ್ಲಿ ಜಾಣನಲ್ಲ ಎಂಬುದಾಗಿ ಹೇಳುವವನಾಗಿದ್ದಾನೆ. ಅದಕ್ಕೆ ದೇವರು, ನಿನ್ನ ಅಣ್ಣನಾದ ಆರೋನನೇ ಫರೋಹನ ಮುಂದೆ ಮಾತನಾಡುತ್ತಾನೆ, ಆದರೆ ನಾನು ಫರೋಹನ ಮನಸ್ಸನ್ನ ಕಠಿಣ ಮಾಡುವವನಾಗಿದ್ದೇನೆ. ಆ ನಿಮಿತ್ತವಾಗಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನು ಎಂಬುದಾಗಿ ಹೇಳುವವನಾಗಿದ್ದಾನೆ. ಈ ರೀತಿಯಾಗಿ ವಿಮೋಚನ ಕಾಂಡ 7ನೇ ಅಧ್ಯಾಯ 5ನೇ ವಚನದಲ್ಲಿ ತಿಳಿಸುವಂತೆ, ನಾನು ಐಗುಪ್ತರಿಗೆ ವಿರುದ್ಧವಾಗಿ ಕೈಚಾಚಿ ಅವರ ಮಧ್ಯದಿಂದ ಇಸ್ರಾಯೇಲರನ್ನ ಹೊರತಂದಾಗ
ನಾನು ಯೆಹೋವನೆಂಬುದನ್ನು ಐಗುಪ್ತರು ತಿಳಿದುಕೊಳ್ಳುವರು ಎಂಬುದಾಗಿ ಹೇಳುವವನಾಗಿದ್ದಾನೆ. ಇಲ್ಲಿ ದೇವರು ಐಗುಪ್ತದವರು ಸಹ ಆತನೇ ದೇವರೆಂದು ತಿಳಿದುಕೊಳ್ಳಬೇಕೆಂದು ಬಯಸುವವನಾಗಿದ್ದಾನೆ. ಈ ನಿಮಿತ್ತವಾಗಿ ಆರೋನ ಮತ್ತು ಮೋಶೆ ದೇವರು ಆಜ್ಞಾಪಿಸಿದಂತೆ ಮಾಡುವವರಾಗಿದ್ದಾರೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ಅತಿ ಮುಖ್ಯವಾದಂತಹ ವಿಷಯವೇನೆಂದರೆ, ಇಸ್ರಾಯೇಲ್ ಜನರಿಗೆ ಸಬ್ಬತ್ ದಿನದಲ್ಲಿ ದೇವರನ್ನ ಆರಾಧಿಸಲು ಹೋಗಲು ಅಪ್ಪಣೆ ಕೊಡಬೇಕೆಂದು ಕೇಳಿದ ನಿಮಿತ್ತವಾಗಿ ಅವರಿಗೆ ಕಠಿಣವಾದಂತಹ ಹಿಂಸೆ ಬಂತು. ಆದರೆ ದೇವರು ಐಗುಪ್ತರ ಮೇಲೆ 10 ಉಪದ್ರವಗಳನ್ನು ತಂದು ಅವರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿದನು. ಅದೇ ರೀತಿಯಲ್ಲಿ ಕೊನೆಯ ಕಾಲದಲ್ಲಿ ದೇವರ ಆಜ್ಞೆಗಳಿಗೆ ಸರಿಯಾಗಿ ಸಬ್ಬತ್ ದಿನವನ್ನ ಆರಾಧಿಸುವವರ ಮೇಲೆ ಅನೇಕ ಹಿಂಸೆ, ಕಷ್ಟಗಳು, ನೋವುಗಳು ಬರುವಂತದಾಗಿದೆ. ಆಗ ದೇವರು ಮೃಗದ ಗುರುತನ್ನ ಹಾಕಿಸಿಕೊಂಡವರ ಮೇಲೆ 7 ಉಪದ್ರವಗಳನ್ನು ತಂದು ದೇವ ಜನರನ್ನ ರಕ್ಷಿಸುವವನಾಗಿದ್ದಾನೆ. ಆದುದರಿಂದ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದ ದೇವರನ್ನ ಆರಾಧಿಸಿ ರಕ್ಷಣೆ ಹೊಂದೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸತ್ಯದ ನಿಮಿತ್ತವಾಗಿ ಈ ಲೋಕದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಿನ್ನ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಂಡು ನಿನಗೆ ಮೆಚ್ಚುಗೆಯಾಗಿ ಜೀವಿಸಿ ರಕ್ಷಣೆಯನ್ನು ಹೊಂದಲು ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.